ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಲಾಸ್ಟ್ ಲಾಗ್ ಏನಾಗಿತ್ತಲ್ಲ ಅದರ ನೆಕ್ಸ್ಟ್ ದಿನನೇ ಮತ್ತೆ ಲಾಗ್ ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಎದ್ದು ಅತ್ತೆ ಕೂಡ ಇದ್ರು ಮನೆಯಲ್ಲಿ. ನಮ್ಮ ಅತ್ತೆ ಮತ್ತು ನಮ್ಮ ಜಯಂತ್ದು ಬೆಳಗ್ಗೆನೇ ಎದ್ಬಿಟ್ರೆ ಕೆಲಸ ಸ್ಟಾರ್ಟ್ ಆಗಿರುತ್ತೆ. ಯಾಕಂದರೆ ಇವರು ಗಂಜಿ ಮಾಡ್ಕೊಳ್ತಾ ಇರ್ತಾರೆ. ನಮ್ಮ ಅತ್ತೆ ಅಯ್ಯೋ ನನ್ನ ಮಗ ಮಾಡ್ಕೊತಿದ್ದಾನೆ ಅಂತೇಳಿ ಅವ್ರಿಗಿಂತ ಮುಂಚೆ ಇವರೆಲ್ಲ ಪ್ರಿಪೇರ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೆ, ಒಂಥರ ಖುಷಿ ಆಗ್ತಾ ಇತ್ತು. ಅಮ್ಮ ಮಗ ನೋಡು, ಮಗನಿಗೇನು ಆಗೋದಕ್ಕೆ ಬಿಡಲ್ಲ ತಾಯಿ, ಅದೆಷ್ಟೇ ಇದ್ದರೂ ಕೂಡ ನಮಗೆ ಹೆಂಡ್ತಿಯಾಗಿ ಹೊಟ್ಟೆ ಉರಿದೇ ಇರ್ಬೋದು, ಅಮ್ಮ ಆಗಿ ಅವ್ರಿಗೆ ಜಾಸ್ತಿ ಹೊಟ್ಟೆ ಉರಿದು ಬಿಡುತ್ತೆ ಅಲ್ಲ. ಸೊ ಇದು ಹಿಂಗೆ ನಾರ್ಮಲ್ ಎಲ್ಲ ಮನೇಲೂ ಹಾಗೆ. ಒಂದು ತಾಸು ಮುಂಚೆನೇ ಬೆಳಗ್ಗೆ ಎದ್ದು ಅವರು ಏನೇನೆಲ್ಲ ವಸ್ತುಗಳಿರುತ್ತಲ್ಲ ಜಯಂತ್ ಕೆಲ್ಸಕ್ಕೆ ಹೋಗೋದಕ್ಕೆ, ಅದೆಲ್ಲದು ಕೂಡ ಇಬ್ಬರು ಸೇರಿ ತೊಳ್ಕೊಂಡು ಹೊರಗಡೆ ಅಂಗಳದಲ್ಲೆಲ್ಲ ಅತ್ತೆ ನೀಟಾಗಿ ಕ್ಲೀನ್ ಮಾಡಿದ್ರು. ನಾನು ಒಂದು ಸ್ವಲ್ಪ ಲೇಟಾಗಿ ಎದ್ದೆ. ನನಗೆ ಯಾರು ಡಿಸ್ಟರ್ಬ್ ಮಾಡಲ್ಲ ಪಾಪ, ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ. ಇನ್ನು ಜಯಂತ್ ಏನಂದರೆ ಮಂತ್ರಾಲಯದಿಂದ ಬಂದಿದ್ವಲ್ಲ, ಸೋಮವಾರ ಹೋಗಿರಲಿಲ್ಲ, ಅವ್ರ ಅಂಗಡಿ ಹಾಕಿರಲಿಲ್ಲ. ಇನ್ನು ಮಂಗಳವಾರ ಒಂದಿನ ಅಂಗಡಿ ಹಾಕಿದ್ರು. ನಾನು ಏನು ಮಾಡಿದೆ ಅಂದರೆ ಚಿಟ್ಟಿಗೆ ನನ್ನ ಕೈಲಿ ಆಗಲ್ಲ ಮಮ್ಮಿ ಪ್ಲೀಸ್ ಬೇಡ ಅಂತ ಹೇಳಿದ್ದಕ್ಕೆ, ಸೊ ಮತ್ತೆ ಬುಧವಾರ ಗುರುವಾರ ಶುಕ್ರವಾರ 3 ದಿನವೂ ಕೂಡ ಅವ್ರು ಅಂಗಡಿ ಹಚ್ಚಲಿಲ್ಲ. ಸಖತ್ತು ಅವ್ರಿಗೆ ಬೇಜಾರಾಗಿಬಿಟ್ಟಿದೆ ಒಳಗಡೆ. ಕಸ್ಟಮರ್ಸ್ ಎಲ್ಲರನ್ನೂ ಇನ್ನು ಕಳ್ಕೊತಾ ಇದ್ದೀನಿ, ಇದು ಕೆಲಸ ಅಲ್ಲ ಬಿಸ್ನೆಸ್ಸು ಅನ್ನೋ ಥರ ಮೈಂಡ್ ಸೆಟ್ ಅಲ್ವಾ. ಅದು ನಿಜನೇ ಪಾಪ. ಎಷ್ಟೋ ಜನ ಒಂದು ಸ್ವಲ್ಪ ಲೈಟಾಗಿ ಅಡ್ಜಸ್ಟ್ ಆಗಿದ್ದರು, ಅದನ್ನು ಅವರು ಎಲ್ಲೋ ಮಿಸ್ ಮಾಡ್ದಂಗೆ ಆಗಿಬಿಡ್ತು ಅಂತೇಳಿ ಆ ಗಿಲ್ಟಿ ಫೀಲ್ಗೆ ನೆಕ್ಸ್ಟ್ ಮಾರ್ನಿಂಗ್ ಚಿಟ್ಟಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡ ಅಂದಿದ ತಕ್ಷಣ ಬೆಳಗ್ಗೆ ಎದ್ದು ಎಲ್ಲದು ಕೂಡ ರೆಡಿ ಮಾಡ್ಕೊತಿದ್ದಾರೆ. ಇನ್ನು ಇದು ಅವತಾರ ಯಾಕೆ ಅಂತಂದರೆ, ಅಡುಗೆ ಮನೆಯಲ್ಲಿ ಇರೋ ಅಂಥ ಸ್ವಿಚ್ ಏನಾಯಿತು ಅಂದರೆ ಲಾಸ್ಟ್ ಲಾಗಲ್ಲಿ ನೋಡಿದ್ರಲ್ಲ, ಕಿತ್ಕೊಂಡೋಯ್ತು ಫ್ರೆಂಡ್ಸ್. ಹಾಗಾಗಿ ಸೋಫಾ ಮೇಲೆ ಇಟ್ಕೊಂಡು ಮಜ್ಜಿಗೆ ಮತ್ತು ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಿನ್ನೆ ಮತ್ತು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೋಸಿಟ್ಟು ಮತ್ತು ಪುದೀನ ನೀಟಾಗೆಲ್ಲ ಸೋಸಿಟ್ಟಿದ್ರು. ಏನೇನು ಬೇಕೋ ಜಯಂತ್ಗೆಲ್ಲ ಕೂಡ ರೆಡಿ ಮಾಡಿಕೊಟ್ಟಿದ್ರು. ಹಾಗಾಗಿ ಇವತ್ತು ಬೆಳಗ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಪುದೀನ ಪೇಸ್ಟ್ ರೆಡಿ ಮಾಡ್ಕೊತಿದ್ದಾರೆ. ಇನ್ನು ಅದ್ರ ಜೊತೆಲಿ ಮಜ್ಜಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ಆಲ್ರೆಡಿ ಗಂಜಿ ರೆಡಿ ಆಗಿದೆ. ಹಾಗೆ ಇನ್ನು ಚಿಟ್ಟಿ ತುಂಬ ಪರವಾಗಿಲ್ಲ ಫ್ರೆಂಡ್ಸ್. ಹಾಗಾಗಿನೇ ನಾವು ನಮ್ಮ ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ. ಒಂದು 3 ದಿನ ಏನೋ ಎಷ್ಟು ನರಳಾಡ್ದ ಅಂದರೆ ತುಂಬ ನರಳಾಡ್ಬಿಟ್ಟ. ಆಮೇಲೆ ಮತ್ತೆ ನಾವು ಅಮ್ಮ ಬಂದಾಗ ಏನೇನೆಲ್ಲ ಫಾಲೋ ಮಾಡಬೇಕೋ ಪ್ರತಿಯೊಂದನ್ನು ಕೂಡ ಫಾಲೋ ಮಾಡಿದ್ವಿ. ನಾವು ಎಷ್ಟೇ ಫಾಲೋ ಮಾಡಿದ್ವಿ ಅಂತಂದ್ರೂ ಅದು ಬಂದಾಗ ಆಗುವಂಥ ನೋವು ಕಂಪಲ್ಸರಿ ಅಲ್ವಾ. ಸೊ ಹಾಗಾಗಿ ನಾವು ಕೂಡ ಹೋಗುತ್ತೆ ಬಿಡು ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಅವನ್ನ ಹೆಂಗೆಂಗೋ ಸುಧಾರಿಸ್ಕೊತಿದ್ವಿ. ಯಾವುದಾದ್ರ ಮೇಲೇನೋ ಗಮನ ಓರಿಸೋದು ಅಥವಾ ತಿನ್ನೋದಕ್ಕೆ ಏನಾದರೂ ಬೇಕಾ ಚಿಟ್ಟಿ ಅಂದಿದ ತಕ್ಷಣ ಅದು ಬೇಕು ಇದು ಬೇಕು ಅಂತ ಕೇಳ್ತಿರ್ತಾನಲ್ಲ, ಅದನ್ನು ತಂದುಕೊಟ್ಟು ನೈಸ್ ಮಾಡಿ ಅವ್ನ ನೋವನ್ನ ಮರೆಯೋ ಥರ ಏನೋ ಮಾಡ್ಕೊತಿದ್ವಿ. ಇನ್ನು ಬೇವಿನ ಸೊಪ್ಪು ಅರಿಶಿನ ಪುಡಿ ಹಾಕಿ ರುಬ್ಬಿರೋಂಥ ಪೇಸ್ಟಿಂದ ದಿನ ಸ್ನಾನ ಮಾಡಿಸೋದಕ್ಕೆ ಒಂದು 4-5 ದಿನ 3 ದಿನ ಅಥವಾ 4 ದಿನ ಆದಮೇಲೆ ರಿಕವರ್ ಆದ. ಇನ್ನು ಅವ್ನು ಏನು ಮಾಡ್ತಿದ್ದಾನೆ ಗೊತ್ತಾ, ಬರೀ ಅವ್ನ ಕೈ ನೋಡ್ಕೊಳ್ಳೋದು, ಮೈ ನೋಡ್ಕೊಳ್ಳೋದು, ಕಾಲು ನೋಡ್ಕೊಳ್ಳೋದು, ಏನೇನಿದೆ ಎಲ್ಲಾಯಿತು ಗುಳ್ಳೆ ಎಲ್ಲಿ ಹೋಗಿದೆ ಇದ್ದೇ ಮಾಡ್ತಾ ಇದ್ದೆ ಫ್ರೆಂಡ್ಸ್. ನನಗಂತರೂ ಅಮ್ಮ ಇಲ್ಲಿತ್ತು ಹೋಯ್ತು, ಅಮ್ಮ ಇಲ್ಲಿರಲಿಲ್ಲ ಬಂತು, ಹಿಂಗೆಲ್ಲ ಹೇಳೋನಲ್ಲ. ಚಿಟ್ಟಿ ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಚಿಟ್ಟಿ, ಅದಕ್ಕೆ ಅದನ್ನೆಲ್ಲ ನೋಡ್ಕೊತ ಕೂತ್ಕೊಂತೀಯ, ತಲೆ ತಿನ್ಬೇಡ ಚಿಟ್ಟಿ, ತುಂಬ ಕೆಲಸ ಇದ್ದಾವೆ ಅಂತ ಹೇಳಿ ಅಂತ ಇದ್ದೆ. ನಗ್ತಿದ್ದ ಪಾಪ. ಹಾಗೆ ನಾನಿಲ್ಲಿ ಇನ್ನೇನು ಅಮ್ಮ ಮಗ ಇಬ್ಬರು ಸೇರ್ಕೊಂಡು ಎಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ. ನಾನು ಇನ್ನು ಕಸ ಹೊಡ್ಕೊಂಡು ಹೋಗೋಣ ಅಂತ ಬಂದು ಫ್ರಿಜ್ ತೆಗೆದೆ ಫ್ರೆಂಡ್ಸ್. ಯಾಕೋ ಫ್ರಿಜ್ ತುಂಬ ದಿನ ಆಯಿತು ಕ್ಲೀನ್ ಮಾಡಿಲ್ಲ. ಅದರಲ್ಲೂ ನಾನು ಇವಾಗ ಶೂಟ್ಸು ಅದು ಇದು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನನಗೆ ಈ ಥರ ಪರ್ಟಿಕ್ಯುಲರಾಗಿ ಟೈಮ್ ಸಿಕ್ಕಾಗಲೇ ಫ್ರೆಂಡ್ಸ್ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಇದೆಲ್ಲ ಚೆಕ್ ಮಾಡೋದಕ್ಕಾಗಿರ್ಬೋದು ಆಗೋದು. ಅಂದು ಕೂಡ ಎವ್ರಿ ಸಂಡೇ ನಾನು ಮನೆ ಕ್ಲೀನಿಂಗಿಗೆ ಅಂತ ಇಟ್ಬಿಟ್ಟಿದ್ದೀನಿ. ಅದೇನೇ ಬ್ಯುಸಿ ಇರಲಿ ಆವತ್ತಿನ ದಿನ ಮಾತ್ರ ಫಸ್ಟ್ ಮನೆ ಕ್ಲೀನ್ ಒಂದು ರೌಂಡ್ ಪೂರ್ತಿ ಡೀಪ್ ಕ್ಲೀನ್ ಮಾಡ್ಕೊತೀನಿ. ರೇಷನ್ ಏನೇನೆಲ್ಲ ಇಟ್ಟಿದ್ದೀನಿ, ಮತ್ತು ಫ್ರಿಜ್ಜಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ, ತರಕಾರಿ ಏನಿದೆ, ಮತ್ತು ಮನೇಲಿ ರೂಮಲ್ಲಿ ಬಟ್ಟೆ ಏನಾದರೂ ಅಳ್ಳಿತ್ತಾ, ಮೇಕಪ್ ಐಟಮ್ಸ್ ಎಲ್ಲ ಹೆಂಗಿದೆ. ಇನ್ನು ಕಿಚನ್ ಅಂತೂ ಬಿಡಿ, ಕಿಚನ್ದು ನೀವೆಲ್ಲ ಗ್ಯಾಸ್ ಕ್ಲೀನ್ ಮಾಡೋದು, ಸಿಂಕ್ ತೊಳೆಯೋದು, ಇದನ್ನೆಲ್ಲ ನೋಡಿ ನೋಡಿ ಕೆಲವೊಬ್ರಿಗೆ ಸಾಕಾಗ್ಬಿಟ್ಟಿದೆ, ನನಗೆ ಗೊತ್ತಾಯಿತು. ಆದರೆ ಏನು ಮಾಡೋದು, ನನ್ನ ರಿಯಾಲಿಟಿ ಲೈಫ್ ಸ್ಟೈಲ್ ಹೀಗೆ ಇದೆ. ಹೊರಗಡೆ ಅಷ್ಟು ಹೋಗಲ್ಲ, ಬಂಗಾರ ಬೆಳ್ಳಿ ಖರೀದಿ ಮಾಡಲ್ಲ, ಇನ್ನೂ ಅಷ್ಟು ರೇಂಜಲ್ಲಿ ನಾವು ಇನ್ನೂ ಬೆಳೆದಿಲ್ಲ. ಎಷ್ಟೋ ಲೈಫ್ ಕೆಳಗಡೆ ಇರೋದನ್ನು ಎಷ್ಟೋ ಇಲ್ಲಿ ತಂದಿದ್ದೀನಿ. ಇದೇ ರಿಯಾಲಿಟಿ ಲೈಫ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಆದರೆ ಇಷ್ಟಪಟ್ಟು ಯಾರು ಲಾಗ್ಸ್ ನೋಡ್ತಾ ಇದ್ದಾರೆ ಅವ್ರಿಗೆ ಇದೆಲ್ಲ ನಾರ್ಮಲಾಗಿ ದಿನ ತೋರಿಸ್ತಾ ಇದ್ರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಅಂಥವ್ರಿಗೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಿಮಗೋಸ್ಕರ ಅಪ್ಕಮಿಂಗ್ ಡೇಸಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೇ ಥರ ವ್ಲಾಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಇನ್ನು ಫ್ರಿಜ್ಜೆಲ್ಲ ಒಂದು ರೌಂಡ್ ಒರೆಸ್ಕೊಂಡು ಈ ತರಕಾರಿ ಇಡೋದಕ್ಕೆ ತೊಗೊಂಡಿರ್ತೀವಲ್ಲ ಬಾಕ್ಸಸ್, ಅದೆಲ್ಲ ಹಾಗೆ ಇಟ್ಬಿಟ್ಟಿದೆ ಫ್ರೆಂಡ್ಸ್. ಒಂದು ರೌಂಡ್ ತೊಳೆದ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲದು ಕೂಡ ನೀಟಾಗಿ ತೊಳೆದು ಒಂದು ಕಡೆ ಅದನ್ನು ಉಲ್ಟಾ ದೊಬ್ಬಾಕಿ ಇವಾಗ ಬಂದು ನೀಟಾಗಿ ಕಸ ಹೊಡಿತಾ ಇದ್ದೀನಿ. ಸೋಫಾ ಮೇಲಂತರೂ ನಮ್ಮ ಮನೆಯಲ್ಲಿ ಒಂದು ಲೆವೆಲಿಗೆ ಜಾತ್ರೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಹಿಂಗೆ ಇರುತ್ತಾ ಒಂದ್ಸರಿ ಕಮೆಂಟ್ ಮಾಡಿ. ಬಿಕಾಸ್ ನಾನು ಅಂದ್ಕೊಂಡಿದ್ದೀನಿ ಸೋಫಾ ಯಾರ ಮನೇಲಿ ಇರುತ್ತೆ ಅವ್ರ ಮನೇಲಿ ಇದೇ ಕತೆಗಳು ಅಂತ. ಯಾರು
ನೀಟಾಗಿ ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲ. ಬಟ್ ಮಕ್ಕಳಿದ್ದಾರೆ ಅಂತಂದರೆ ಇನ್ನು ಸೋಫಾ ಮೇಲೆ ನಾವು ಕೂತ್ಕೊಳ್ಳೋದಕ್ಕಿಂತ ಜಾಸ್ತಿ ವಸ್ತುಗಳು, ಈ ಲಗೇಜ್ಗಳು, ಇಲ್ಲಿ ನೋಡಿ ಗೊಂಬೆಗಳೇ ಕೂತಿರುತ್ತೆ. ನಿಮ್ಮ ಮನೇಲೂ ಹಿಂಗೇನಾ? ದಯವಿಟ್ಟು ಕಮೆಂಟ್ ಮಾಡಿ, ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟ್ಸ್ಗೆ. ಇನ್ನು ಒಂದು ರೌಂಡ್ ಪೂರ್ತಿ ಈ ಚಿಕ್ಕ ಪುಟ್ಟ ಐಟಮ್ಸ್ಗಳು ಏನೇನೆಲ್ಲ ಇದೆ ಅದನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾನು ಕಸ ಹೊಡಿಯೋಕೆ ನಿಂತ್ಕೊಂಡ್ರೆ ಇದೊಂದು ಕೆಟ್ಟ ಅಭ್ಯಾಸ ಫ್ರೆಂಡ್ಸ್ ನನಗೆ. ಯಾಕಂದರೆ ಪದೇ ಪದೇ ಎತ್ತಿಕ್ಕಲ್ಲ ನಾನು ಒಂದು ಸರಿ ಎತ್ತಿಟ್ರೆ ಮತ್ತೆ ಅದಕ್ಕೇನು ಅದ್ರ ಕಡೆ ತಲೆ ಹೋಗಬೇಕು ಅಂದರೆ ನನಗೆ ನೆಕ್ಸ್ಟ್ ಡೇನೇ ಆಗಬೇಕು. ಯಾಕಂದರೆ ಒಂದು ಸರಿ ಕಸ ಹೊಡೆದ್ನ ಮುಗೀತು, ಮತ್ತು ಬೇರೆ ಕೆಲಸ ಇಟ್ಕೊಂಡಿರ್ತೀನಿ. ನನಗೆ ವಿಡಿಯೋ ಶೋ ಮತ್ತು ಹೊರಗಡೆ ಹೋಗೋದು ಇದೆಲ್ಲ ಇದ್ದಾಗ ನಿಜವಾಗ್ಲೂ ಈ ಕೆಲಸಗಳು ನನ್ನ ಕಡೆಯಿಂದ ಕಷ್ಟ. ಹಾಗಾಗಿ ನಾನು ಇದನ್ನೆಲ್ಲ ಕಸ ಹೊಡಿಬೇಕು ಅಂತ ನಿಂತಾಗ ಇದನ್ನೆಲ್ಲ ಮಾಡ್ಕೊತಿರ್ತೀನಿ. ನಮ್ಮ ಮನೇಲಂತೂ ಬೈತಿರ್ತಾರೆ, ಅದು ಯಾಕೆ 10 ನಿಮಿಷ ಹೊಡಿಯೋ ಕಸನ ಅರ್ಧ ಗಂಟೆ ಮಾಡ್ತೀಯಾ ಅಂತೇಳಿ. ಇದೆಲ್ಲ ಇರುತ್ತೆ. ಇನ್ನು ನಮ್ಮ ಮನೇಲಿ ಪೊರಕೆ ಹಚ್ಚಂಗಿಲ್ಲಲ್ಲ, ಎಷ್ಟು ಇರಿಟೇಷನ್ ಆಗ್ತಾ ಇತ್ತು ಗೊತ್ತಾ ಫ್ರೆಂಡ್ಸ್ ನನಗೆ. ನಮ್ಮ ಅತ್ತೆನಂತೂ ಕೇಳ್ತಿದ್ದೆ, ಅತ್ತೆ ಪೊರಕೆ ಹೊಡಿತೀನತ್ತೆ, ನಾವೇನು ಮುಂಚೆಯಿಂದನೂ ಇದನ್ನು ನಡೆಸ್ಕೊಂಡು ಬಂದಿಲ್ಲಲ್ಲ ಅಂತ ಹೇಳ್ತಿದ್ದೆ. ನಮ್ಮತ್ತೆ ಹೊಡಿಯೋಗಿದ್ದರೆ ಅಮ್ಮ ಬಂದಮೇಲೆ ಸುಮ್ಮನೆ ಪೊರಕೆ ಹೊಡಿಬೇಕಿತ್ತು, ಮತ್ತೆ ನಾವು ಬಟ್ಟೆಲಿ ಹೊಡಿತೀವಿ ಅಂತ ಹೇಳಿ ಮತ್ತೆ ಯಾಕೆ ನೀವು ಕಸಮರ್ಗೆಯಲ್ಲಿ ಮುಡಿಸ್ತೀರಾ, ತಪ್ಪಾಗುತ್ತಮ್ಮ ಅಂತಂದಿದ್ದಕ್ಕೆ ಓ ಹೌದಲ್ಲ ಹಂಗೂ ಇರುತ್ತೆ ಅಂತ ಹೇಳಿ ಇನ್ನು ಬಟ್ಟೆಲಿ ಹೊಡಿಯೋದಕ್ಕೆ ಕಂಟಿನ್ಯೂ ಮಾಡ್ಕೊಂಡ್ವಿ. ಆದರೂ ಒಂದು ಕಡೆ ಏನೋ ಕ್ಲೀನ್ ಆಗಲ್ಲ, ಏನು ಮತ್ತೆ ಏನು ಆ ಕಡೆ ಈ ಕಡೆ ಕಸ ಎಲ್ಲ ಬಿದ್ದಿರುತ್ತಲ್ಲ ಅದೆಲ್ಲ ಹೋಗಲ್ಲ, ಸರ್ಸೋದಕ್ಕಾಗಲ್ಲ. ಎಷ್ಟು ಇರಿಟೇಷನ್ ಆಗ್ತಿತ್ತಂದರೆ ನಾವು ಒಂದೆರಡು ಸರಿ ಕಿರ್ಚ್ಕೊಂಡ್ಬಿಟ್ಟಿದ್ವಿ ನಮ್ಮ ಜಯಂತ್ ಹತ್ರ, ಮಾಮಿ ನನಗಾಗಲ್ಲ ಅಂತೇಳಿ. ಅದಕ್ಕೆ ಅವ್ರು ನೋಡಿ ಬಂದು ಬೈತಾ ಇದ್ದಾರೆ, ನೀನು ಇದನ್ನೆಲ್ಲ ಕಸ್ಮರ್ಗೆ ಹೊಡೆದಂಗೆ ಬಟ್ಟೆಲಿ ಹೊಡೆದ್ರೆ ಹೋಗುತ್ತಾ, ಅದನ್ನೆಲ್ಲ ಫಸ್ಟ್ ತೆಗೆದಿಕ್ಕು ಅಂದಿದ್ದಕ್ಕೆ ಫಸ್ಟ್ ಇಲ್ಲಿಂದನೇ ನೀಟಾಗೆಲ್ಲ ಕಸ ತುಂಬಿ ಒಂದು ಕವರ್ಗೆ ಹಾಕಿ ಅದಾದಮೇಲೆ ಧೂಳು ಬರುತ್ತಲ್ಲ ಅದನ್ನೆಲ್ಲ ಹೊಡ್ಕೊಂಡು ಹೋಗ್ತಿದ್ದೀವಿ. ನಾನು ಹೊಡಿಯೋದು ನೋಡಿ ನಮ್ಮ ಜಯಂತ್ ತಲೆ ಕೆಟ್ಟು ತಂಬೈಲಿ ನಾನು ಮಾಡ್ತೀನಿ, ನೀನು ಬೇರೆ ಕೆಲಸ ಮಾಡ್ಕೊ ಹೋಗು ಅಂತೇಳಿ ಇಸ್ಕೊಂಡು ಇದಾದಮೇಲೆ ಎಲ್ಲದೂ ಕೂಡ ಕಸ ಹೊಡ್ಕೊಟ್ರು. ಅವ್ರಿಗೆ ಇವತ್ತು ಎಂಥ ಖುಷಿ ಅಂತಂದರೆ 3 ದಿನ ರಜೆ ಮಾಡಿದ್ದೀನಿ, ಫಸ್ಟ್ ನನ್ನ ಕೆಲಸಕ್ಕೆ ಹೋಗಬೇಕು, ಇವತ್ತು ಹೆಂಗೂ ಎಲ್ಲಾದರೂ ಕೂಡ ರೆಡಿಯಾಗಿದೆ ಅಂತೇಳಿ ಒಂದು 8 ಗಂಟೆ ಸುಮಾರು ಹೊತ್ತಿಗೆ ನೋಡಿ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟು ಆಲ್ರೆಡಿ ಸ್ನಾನಕ್ಕೆ ಹೋಗ್ತಿದ್ದಾರೆ ಜಯಂತ್ ಅವರು. ಫುಲ್ ಖುಷಿ ಅವ್ರಿಗೆ ಅವ್ರ ಬಿಸ್ನೆಸ್ಗೆ ಹೋಗಬೇಕು ಅಂದರೆ. ಕಸ ಹೊಡೆದಿದ್ದಾಗಿದ್ದ ತಕ್ಷಣ ನಾನಿಲ್ಲಿ ವಾಂಗಿಬಾತ್ ರೆಡಿ ಮಾಡೋದಕ್ಕೆ ಬದನೆಕಾಯಿ ಇರುತ್ತಲ್ಲ, ವಾಂಗಿಬಾತ್ ಬದನೆಕಾಯಿ ಅದನ್ನು ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದರಲ್ಲೂ ನಾನು 2 ರೀತಿಯಾಗಿ ಮಾಡ್ಕೊತೀನಿ, ಒಂದು ಒಗ್ಗರಣೆ, ಇನ್ನೊಂದು ವಿತೌಟ್ ಒಗ್ಗರಣೆ, ಈ ಥರ ಮಾಡ್ಕೊತೀನಿ. ಇವತ್ತು ಅನ್ನ ಉಳಿದಿತ್ತು, ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಗೊತ್ತಾಯಿತು ಇವತ್ತಿನ ಬಿಸಿಲಿಗೆ ಅನ್ನ ಆಲ್ರೆಡಿ ಮೆತ್ತಗಾಗಿದೆ ಅಂತೇಳಿ, ಅದಕ್ಕೆ ಬೇಗ ಗ್ಯಾಪಲ್ಲಿ ಅನ್ನ ಮಾಡಿಕೊಂಡು ಇವಾಗ ಒಗ್ಗರಣೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಚಿಟ್ಟಿ ಹೆಂಗಾಗ್ಬಿಟ್ಟಿದ್ದಾನಲ್ಲ 3 ದಿನಕ್ಕೆ ತುಂಬ ಹೊಟ್ಟೆ ಉರಿತಿತ್ತು. ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಅವರೆಲ್ಲ ನೋಡಿ ಚಿಟ್ಟಿನ, ಅಯ್ಯೋ ನಮ್ಮ ಚಿಟ್ಟಿ ಹಿಂಗಾಗ್ಬಿಟ್ಟಿದ್ದಾನೆ ಅಂತ ಇದ್ದರು. ಇಲ್ಲ ಬಿಡಿ ಇನ್ನೊಂದು 3 ದಿನಕ್ಕೆ ಸರಿ ಹೋಗ್ತಾನೆ ಅಂಥೇಳಿ ನಾನೇ ಸಮಾಧಾನ ಮಾಡ್ತಿದ್ದೆ. ಅವ್ರು ಆ್ಯಕ್ಚುಲಿ ನನಗೆ ಸಮಾಧಾನ ಮಾಡಬೇಕು, ನಾನೇ ಸಮಾಧಾನ ಮಾಡೋ ರೀತಿ ಆಗಿಬಿಟ್ಟಿದ್ದೀನಿ. ಇನ್ನು ಮನೇಲಿ ಒಗ್ಗರಣೆ ಹಾಕಬಾರ್ದು ಅಂತೇಳಿ ತುಂಬ ಜನ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಒಂದು ಚೂರು ಸಿಡ್ದಿಲ್ಲ, ಅಷ್ಟರ ಮಟ್ಟಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅಂದರೆ ಸಾಸಿವೆ ಜೀರಿಗೆ ಇದು ಯಾವುದೂ ಹಾಕಲ್ಲ ಫ್ರೆಂಡ್ಸ್. ಹಾಕೋವಂಥ ಐಟಮ್ಸ್ ಏನೇ ಇದ್ದರೂ ಕೂಡ ಎಣ್ಣೆ ತುಂಬ ಕಾದಾಗ ಹಾಕ್ತೀವಲ್ಲ ಆ ಥರ ಹಾಕಲ್ಲ ನಾನು. ಎಣ್ಣೆ ಇನ್ನೂ ಹಿಂಗೆ ಹಾಕಿದ ತಕ್ಷಣ ಹಾಗೆ ಹಿಂದ್ಗಡೆನೇ ಎಲ್ಲ ವಸ್ತುಗಳು ಹಾಕಿದಾಗ ಅದೇನಾಗುತ್ತೆ ಅಂದರೆ ಸಿಡಿದಿರ ಹಾಗೆ ನಿಧಾನಕ್ಕೆ ಎಲ್ಲದೂ ಕೂಡ ಬೆಂದ್ಬಿಡುತ್ತೆ. ಆ ಥರ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಚಿಟ್ಟಿಗೆ ಯಾವಾಗ ಅಮ್ಮ ಬಂತು ಅವತ್ತಿಂದ ನಮ್ಮ ಮನೇಲಿ ಹೀಗೆ ಪ್ಲೇನ್ ಅಡುಗೆ ಆಗ್ತಾಯಿದೆ. ಏನತ್ತೆ ಇದು ಆ ಫ್ರಿಜ್ಜಲ್ಲಿ ಇದ್ದಲ್ಲವಾ ಈಗ ಅವು ಒಂದು ದಿವಸ ಇದ್ದು. ಹಾಂ ಏನು ಹಾಕಿದ್ದೀವಿ ಅದಕ್ಕೆ? ಒಂದು ಸುರು ಹಿಟ್ಟು ಹಾಕಿ ಕೈ ಏನಿಟ್ಟು? ಅದೇ ರಾಗಿ ಹಿಟ್ಟು. ರಾಗಿ ಹಿಟ್ಟು ಹಾಕಿ ಕೈ ಆಡ್ಬೇಕಾ? ರಾಗಿ ಹಿಟ್ಟದ ಅರಿಶಿನ ಪುಡಿ ಅದ ಹಾಕಿ ಕೈ ಆಡಿ ಒಣಗಿಸಿ ಹಿಂಗೆ ಅಂದ್ಬಿಟ್ರೆ ಎಲ್ಲ ಬಿಸ್ತಾವ ಸಿಕ್ಕಿ. ಜೋಳ ಹಿಟ್ಟಿಲ್ಲ. ಹಾಂ ಅಲ್ಲ ಅಮ್ಮರ ಮನೆಗೆ ಐತೆ ಜೋಳದಿಟ್ಟು. ಮನೇಲಿ ಈ ಥರ ಯಾರಾದರೂ ಒಬ್ರು ದೊಡ್ಡವರಿದ್ದಾರೆ ಅಂತಂದರೆ ಈ ಥರದ್ದೆಲ್ಲ ನೋಡೋದಕ್ಕೆ ಸಿಗುತ್ತಲ್ಲ. ನಮ್ಮ ಮನೇಲಿ ನಾನು ಆ್ಯಕ್ಚುಲಿ ಈ ಥರದ್ದು ಯಾವುದು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಅತ್ತೆ ಬಂದಾಗಿಂದ ಎಲ್ಲದು ಕೂಡ ಜೋರು ಸಿಗ್ತಾರೆ. ಮತ್ತು ಏನೇನು ಇಟ್ಟಿದ್ದೀನಿ, ಏನೇನಿಲ್ಲ, ಏನು ತೆಗಿಬೇಕು, ಏನು ತೆಗಿಬೇಡ, ಇದನ್ನೆಲ್ಲ ಜೋಡಿಸಿಡುವಾಗ ಎಷ್ಟೋ ಖುಷಿ ಆಗುತ್ತೆ. ಇದೆಲ್ಲ ನೋಡಿ ಕಲಿಯೋದಕ್ಕಾಗುತ್ತಲ್ಲ ಹಿಂಗೆ ಯಾರಾದರೂ ಇದ್ದರೆ ಅಂತೇಳಿ. ಬಟ್ ಏನು ಮಾಡೋದು, ಅಲ್ಲಿರ್ತಾರಲ್ಲ, ಸೊ ಹಾಗಾಗಿ ಅಲ್ಲಿ ಹೋದಾಗಲೇ ಇದನ್ನೆಲ್ಲ ನೋಡೋದಕ್ಕೆ ಸಾಧ್ಯ. ನಮ್ಮ ಅತ್ತೆ ಹತ್ರ ಇಂಥ ಐಡಿಯಾಗಳು ತುಂಬ ಇದೆ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಇವಾಗಿನ ಜನ್ರೇಷನ್ ಬಿಟ್ಟು ಇನ್ನೊಂದು ಜನ್ರೇಷನ್ ಹಿಂದ್ಗಡೆ ಇರೋರ ಹತ್ರ ಈ ಥರದ ಐಡಿಯಾಸ್ ಎಲ್ಲ ಇರುತ್ತೆ. ಮನೇನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂದರೆ ಅವ್ರ ಮುಂದೆ ನಾವು ಏನೇನು ಅಲ್ಲ ಫ್ರೆಂಡ್ಸ್ ಮನೆ ನಿಭಾಯಿಸೋದು ಅಲ್ವಾ. ಒಂದು ಕಡೆ ಬೆಳ್ಳುಳ್ಳಿ ಎಲ್ಲ ಜೋಡಿಸಿಟ್ಟಾಯಿತು. ಇನ್ನು
ಇನ್ನು ಫ್ರಿಜ್ಜಲ್ಲಿ ಕೊತ್ತಂಬರಿ ಇಟ್ಟಿದ್ದೆ ನಾನು ಹೇಳೇ ಇಲ್ಲ ನಮ್ಮತ್ತೆ ಹೋಗಿ ಆಲ್ರೆಡಿ ಎಲ್ಲ ಕೊತ್ತಂಬರಿ ಎಲ್ಲ ಜೋಡಿಸಿಟ್ಕೊಂಬಂದು ನೋಡಮ್ಮ ಎಲ್ಲ ಇಟ್ಟಿದ್ದೀನಿ ಇದೆಲ್ಲ ಇಟ್ಕೋಬೇಕು ಇಡ್ಕೋ ಅಂತ ಅಂದರು. ಸರಿ ಇಡತ್ತೆ ಅಲ್ಲಿ ಅಂತಂದೆ. ಸೊ ಅಷ್ಟರೊಳಗಡೆ ಜಯಂತಿನು ಬೆಳಗ್ಗೆ ತಿಂಡಿ ತಿಂದೋಗಿರಲಿಲ್ಲ ಅಂತೇಳಿ ನಾನು ಕ್ವಿಕ್ಕಾಗಿ ಹೋಗಿ ಅವ್ರಿಗೆ ತಿಂಡಿ ಕೊಟ್ಟು ಬರೋದ್ರೊಳಗಡೆ ಇಲ್ಲಿ ನೋಡಿ 3 ಮರಿಗಳು ಇದ್ದು ಹೆಂಗೆ ಆಟಾಡ್ತಿದ್ದಾರೆ ಗೊತ್ತಾ? ಆಟ ಆಡ್ತಿದ್ದೀರಿ? ಹಾಂ, ಎಸ್ ಮ್ಯಾಮು. ನೀನು ಯಾಕಲೆ ಅಲ್ಲಿ ಕುತ್ಕೊಂಡಿದೀಯ? ಹುಷಾರಾಯ್ತಾ? ಸುಸ್ತಿಲ್ಲ ಈಗ? ಸರಿ. ಇನ್ನು ಚಿಟ್ಟಿಗಂತರೂ ಯಾವಾಗ ಎದ್ದು ಆಟಾಡ್ತೀನೋ ಯಾವಾಗ ಎದ್ದು ಕುತ್ಕೊತೀನೋ ಅನ್ನೋ ಥರ ಆಗ್ಬಿಟ್ಟಿತ್ತು. ಅಷ್ಟ್ರ ಮಟ್ಟಿಗೆ ಚಡಪಡಿಸ್ತಿದ್ದ, ನಾನು ಬರ್ತೀನಮ್ಮ, ನಾನು ಆಟಾಡ್ತೀನಮ್ಮ, ನಾನು ಹೊರಗಡೆ ಹೋಗ್ತೀನಿ, ಹಾಗೆ ಹಿಂಗೆ ಅಂತೇಳಿ. ಇಷ್ಟು ದಿನಕ್ಕೆ ಇವತ್ತೇ ರೂಮಲ್ಲಿ ಫಸ್ಟ್ ಟೈಮ್ ಕುತ್ಕೊಂಡಿದ್ದು. ಅದಕ್ಕೆ ಕೇಳ್ತಾ ಇದ್ದೆ, ನೀನು ಯಾಕೆ ಕುತ್ಕೊಂಡಪ್ಪ, ನ್ಯಾಸ್ಗೆ ಅಲ್ಲಿದೆ ಬಾ ಅಂತ ಹೇಳಿ. ಇನ್ನು ಕೆಳಗೆ ಕುತ್ಕೊಂಡ್ರದ್ದು ಮಾತ್ರ ಇದೇ ಫಸ್ಟ್ ಫ್ರೆಂಡ್ಸ್. ಅಷ್ಟ್ರ ಮಟ್ಟಿಗೆ ಸುಸ್ತಾಗ್ಬಿಟ್ಟಿದ್ದ ಪಾಪ. ಹಾಗೆ ಬೆಳಗ್ಗೆ ತರಕಾರಿ ತರಕ್ಕೆ ಹೋಗಿದ್ದೆ, ಆವಾಗ ಈ ಮಾವಿನಕಾಯಿ ಕಾಣಿಸ್ತು, ಹಂಗಾಗಿ ತಂದೆ. ಒಂದು 3 ತಂದಿದ್ದೀನಿ. ಒಂದೆರಡು ತಿಂದರೂ ಕೂಡ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಈ ವೀಕಲ್ಲಿ, ಯಾವಾಗಾದ್ರೂ ಇನ್ನೊಂದು 2 or 4 ಡೇಸಲ್ಲಿ ಅಂತ. ಸೊ ಚಿಟ್ಟಿಗೆ ಮಾವಿನ ಹಣ್ಣು ಇಷ್ಟ, ಮಾವಿನಕಾಯಿ ಅಲ್ಲ. ಬಟ್ ನಾನು ಕಾಯಿ ತಂದಿದ್ದೀನಿ ಅಂತ ಗೊತ್ತಾಗಿ ಅಟ್ಲೀಸ್ಟ್ ಅಮ್ಮ ನನಗೆ ಉಪ್ಪು ಕಾಯಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಮ್ಮ ಅಂತಂದಿದ್ದಕ್ಕೆ ಅದನ್ನೇ ಹೆಚ್ಕೊಟ್ಟು ತಿನ್ಕೋ ಅಂತ ಕೂತ್ಕೊಂಡಿದ್ದೀವಿ. ಇನ್ನು ನಮ್ಮ ಮಿಂಚಕ್ಕನ್ನಂತರೂ ಎಷ್ಟು ಮುದ್ದಾಡಿ ಎಷ್ಟು ಕಡ್ಕೊಂಡು ತಿಂದರೂ ಕೂಡ ಸಾಕಾಗಲ್ಲ ಫ್ರೆಂಡ್ಸ್, ಹಂಗೆ ಮಾಡ್ತಿರ್ತಾಳೆ. ನೀವು ಹಿಂಗೆ ಮಾಡ್ತೀರಾ ನಿಮ್ಮ ಮಕ್ಕಳ ಜೊತೆ? ನಾನಂತರೂ ಒಂದು ಸ್ವಲ್ಪ ಹೆವಿನೇ. ಅವಳು ನನ್ನ ಮುದ್ದಾಡೋದಕ್ಕಿಂತ ನಾನು ಅವಳನ್ನ ಜಾಸ್ತಿ ಮುದ್ದಾಡ್ತೀನಿ. ಸಮ್ಟೈಮ್ಸ್ ಅವಳೇ ನನಗಿಂತ ಜಾಸ್ತಿ ಮುದ್ದಾಡ್ತಾಳೆ. ಅವಳು ಹಂಗೆ ಮಾಡ್ತಾಳಲ್ಲ, ಅವಳೇ ನನಗೆ ಬೈದು ನನಗೆ ಹೊಡೆದು ಹೋಗಬೇಕು, ಅಷ್ಟರ ಮಟ್ಟಿಗೆ ಮತ್ತೆ ನಾನು ಟಾರ್ಚರ್ ಮಾಡಿಬಿಡ್ತೀನಿ. ನೋಡಿ, ಒಬ್ರಿಗೆ ಮುದ್ದಾಡಿದ್ರೆ ಇನ್ನೊಬ್ರು ಬಂದು ಮುದ್ದಾಡ್ತಾರೆ ಫ್ರೆಂಡ್ಸ್. ನಮ್ಮ ಮನೇಲಂತೂ ಇದು ಕಂಪಲ್ಸರಿ ನಡೆಯುತ್ತೆ. ಒಬ್ಬರನ್ನ ಜಾಸ್ತಿ ಮುದ್ದಾಡ್ತಿದ್ದೀವ, ಇನ್ನೊಬ್ರು ಬಂದು ಸೀದಾ ಮುದ್ದಾಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಬ್ಬರನ್ನ ಮುದ್ದಾಡ್ತಾ ಇದ್ರೆ ಮತ್ತೊಬ್ಬರು ಬಂದು ಸಿಟ್ಟು ಮಾಡಿ, ಅಮ್ಮ ನಾನು ಎತ್ಕೊಳಮ್ಮ, ನಾನು ಮುದ್ದಾಡಮ್ಮ ಅಂತಾರೆ. 3 ಮಕ್ಳು ಇರೋದು ನಿಜವಾಗ್ಲೂ ಬ್ಲೆಸ್ಸಿಂಗ್ ಅಂತ ಅನ್ಸುತ್ತೆ. ಇವ್ರು ಈ ಥರ ಮಾಡೋವಾಗ ಒಂದೊಂದ್ಸರಿ ಸಿಟ್ಟು ತರಿಸ್ತಾರೆ ಅಷ್ಟೇ. ಫ್ರೀಯಾಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಇವ್ರ ಜೊತೆ ಆಟ ಆಡ್ಕೊಂಡು ಮುದ್ದಾಡ್ಕೊಂಡು ನಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚಿಟ್ಟಿ ಕೂಡ ಒಂದು ಸ್ವಲ್ಪ ಫ್ರೆಶ್ ಆಗುತ್ತೆ ಮೈಂಡ್ ಅಂತ. ಇನ್ನು ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು. ಏನ್ ಬೇಕು? ಮಿಟಕ ಎಲ್ಲಿದೆಯಾ? ಹೌದಾ? ನಮ್ಮ ಪುಟಾಣಿಗಳಿಗೆ ಸ್ನಾನ ಮಾಡಿಸಿದ್ದಾಯಿತು. ಇನ್ನು ಮತ್ತೆ ಕೆಲಸ ಕಂಟಿನ್ಯೂ ಮಾಡಿಕೊಂಡೆ. ನಾನಿನ್ನು ಸ್ನಾನ ಮಾಡಿದ್ರೆ ಆಯಿತು ಬಿಡು, ಆಮೇಲೆ ನೀನೇ ಸಂಜೆ ಏನು ಮಾಡಿದ್ದೀನಿ, ಆಲ್ರೆಡಿ ಕತ್ಲಾಗಿರೋ ಟೈಮಲ್ಲಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಬೇರೆ ಯಾವುದೂ ಕೆಲಸ ಇಲ್ಲದೆ ಇದ್ದಾಗ ನಾನು ಈ ಥರ ಸ್ವಲ್ಪ ಲೇಸಿ ಆಗಿಬಿಡ್ತೀನಿ ಫ್ರೆಂಡ್ಸ್. ಇನ್ನೂ ಏನಂದರೆ, ನಾನು ಕೆಲಸ ಯಾರಾದರೂ ಬಿಟ್ಟು ಕೂತ್ಕೊಂಡಿದ್ದೀನಿ ಅಂದರೆ ಸಾಕು, ಆಲ್ರೆಡಿ ನಮ್ಮ ಅತ್ತೆ ಹೋಗಿ ಕೈ ಹಾಕಿರ್ತಾರೆ. ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಪಾಪ ನಮ್ಮ ಅತ್ತೆ ಏನು ಹೇಳ್ತಾರೆ, ನೀನು ಏನಾದರೂ ಮೊಬೈಲಲ್ಲಿ ಎಡಿಟಿಂಗ್ಸ್ ಮಾಡ್ಕೊತಿರ್ತೀಯಮ್ಮ, ಮಾಡ್ಕೊ ಅಂತ. ಬಟ್ ಅವ್ರಿಗೆ ಕೆಲಸ ಮಾಡ್ತಿರುವಾಗ ಅದನ್ನು ಬಿಟ್ಟು ಕೂರೋದಕ್ಕೆ ನನಗೆ ಮನಸ್ಸು ಬರೋಲ್ಲ. ಅದಕ್ಕೆ ಇನ್ನು ನಾನು ಹಿಂಗೆ ಕೂತ್ಕೊಂಡ್ಬಿಟ್ರೆ ನಮ್ಮ ಅತ್ತೆ ಮಾಡಿಬಿಡ್ತಾರೆ ಅಂತೇಳಿ ನಮ್ಮ ಅತ್ತೆ ಇದ್ದಾಗ ಮಾತ್ರ ಪೂರ್ತಿ ಅವ್ರು ಏನೇ ಇಟ್ಕೊಂಡ್ರು ಹೋಗಿ ಮಾಡೋ ಅಂಥದ್ದು ಮಾಡ್ತಿದ್ದೆ ಫ್ರೆಂಡ್ಸ್. ನಗು ಬರುತ್ತೆ ನನಗಿದೆ ಹೇಳೋವಾಗ. ಬಿಕಾಸ್ ಬೇರೆ ಅತ್ತೆ ಸೊಸೆಯರು ಗೊತ್ತಿಲ್ಲ ಹಿಂಗಿರ್ತಾರೆ ಇಲ್ಲೋ ಗೊತ್ತಿಲ್ಲ, ಬಟ್ ನಾವು ಒಂದು ಸ್ವಲ್ಪ ಅಪರೂಪದ ಅತ್ತೆ ಸೊಸೆಯರು. ಇಬ್ಬರು ಕೂತ್ಕೊಂಡು ಮಾತಾಡೋದು ಕೂತ್ಕೊಂಡ್ವಿ ಅಂತಂದರೆ ಸಕ್ಕದಾಗ ಮಾತಾಡ್ಕೊಂಡು ಕೂತ್ಕೊತೀವಿ, ತುಂಬ ಚೆನ್ನಾಗಿರ್ತೀವಿ ಫ್ರೆಂಡ್ಲಿ ಆಗಿ. ಇನ್ನು ಜಯಂತ್ಗಿಂತ ನಾವಿಬ್ಬರು ಚೆನ್ನಾಗಿರ್ತೀವಿ, ಹಾಗೆ ನಮ್ಮದು. ಸೊ ಅದಕ್ಕೆ ಇನ್ನು ತರಕಾರಿ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ತುಂಬ ಇಷ್ಟಪಟ್ಟು ತಂದಿದ್ದೀನಿ. ತಂದಾದ್ಮೇಲೆ ಗೊತ್ತಾಯಿತು ಅದನ್ನು ಉರಿಬೇಕಲ್ಲ, ಇನ್ನು ಹಂಚಿಡೋ ಹಾಗಿಲ್ಲ ಅಂತೇಳಿ ಸುಮ್ಮನಾಗ್ಬಿಟ್ಟೆ ಎಲ್ಲ ಪ್ಯಾಕ್ ಮಾಡಿ. ಹಾಗೆ ಇವಾಗಿನ್ನು ಫ್ರಿಜ್ಜಲ್ಲಿರೋವಂಥ ಬಾಕ್ಸಸ್ ಎಲ್ಲ ತೊಳೆದಿಟ್ಟಿರೋದಕ್ಕೆ ಮತ್ತೆ ಇವಾಗ ನನಗೆ ಫ್ರೆಶ್ಶಾಗಿ ಜೋಡಿಸೋದಕ್ಕೆ ಹೆಲ್ಪ್ ಆಯಿತು. ಬಟ್ ಆದರೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊತಾ ಇದ್ದೀನಿ, ಎಲ್ಲ ಬಾಕ್ಸ್ಗಳನ್ನು ತೆಗೆದಿಲ್ಲ. ಜಯಂತ್ಗೆ ಮಜ್ಜಿಗೆ ಇಡೋದಕ್ಕೆ, ಅಂಬ್ಲಿಗಳು ಇಡೋದಕ್ಕೆ ಸ್ವಲ್ಪ ಜಾಗನೂ ಕೂಡ ಬೇಕಿತ್ತು. ಅದಕ್ಕೆ ಮೇನ್ ಇಂಪಾರ್ಟೆಂಟ್, ಅದಕ್ಕಂತಾನೆ ನಾನೀಗ ಕ್ಲೀನ್ ಮಾಡಿದ್ದು ಫ್ರಿಜ್ನ. ಇನ್ನು ಮಧ್ಯಾಹ್ನ ಮಕ್ಕಳಿಗೆ ಊಟ ಮಾಡಿಸ್ಬೇಕಿತ್ತಲ್ಲ, ಊಟ ಮಾಡಿಸ್ಕೊಂತ ಕೂತ್ಕೊಂಡಿದ್ದೆ. ಮೊಸರನ್ನ ತಿನ್ನಿಸ್ತಾ ಇದ್ದೀನಿ ಇವ್ರಿಗೂ ಕೂಡ. ಸೊ ಯಾಕಂದರೆ ಸ್ವಲ್ಪ ಬಿಸಿ, ಮತ್ತು ಸಾಂಬಾರು ಕೂಡ ತಿನ್ನಲ್ಲ ಅಂತಂದಾಗ ನಾವು ಯಾವಾಗಲೂ ಮೊಸರನ್ನೇ ತಿನ್ಸೋದು. ಅದು ಮತ್ತು ಚಿಕ್ಕವಳಿಗೆ ಮಾತ್ರ ಫ್ರೆಂಡ್ಸ್. ನಮ್ಮ ಮಿಟ್ಟು ಮುಂಚೆ ಲಾಕ್ಸಲ್ಲೆಲ್ಲ ನೋಡಿದ್ರಲ್ಲ, ಖಾರ ತಿಂತಿರ್ಲಿಲ್ಲ, ಅನ್ನ ಸಾರು ತಿಂತಾ ಇರಲಿಲ್ಲ ಅಂತ ಹೇಳ್ತಿದ್ನಲ್ಲ, ಇವಾಗ ಹಂಗಿಲ್ಲ, ನೀಟಾಗಿ ಎಲ್ಲ ತಿನ್ನೋದು ಕಲ್ತಿದ್ದಾಳೆ ಬಂಗಾರಿ. ಇನ್ನು ಅದಕ್ಕೆ ಫ್ರೆಂಡ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಟೈಮ್ ಅಂತ ಬಂದಾಗ ಅವರೇ ಎಲ್ಲ ಕಲಿತಾ ಹೋಗ್ತಾರೆ. ಒಂದು
ಅವ್ರಿಗೇನೋ ಇಂಟ್ರೆಸ್ಟ್ ಇಲ್ಲ, ತಿನ್ನೋಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಅವ್ರು ಏನು ಇಷ್ಟಪಟ್ಟು ತಿಂತಾರಲ್ಲ ಅದನ್ನೇ ತಿನ್ನಿಸ್ಕೊತಾನೆ ಕಾಲ ಕಳಿಬೇಕಾಗುತ್ತೆ. ಇಲ್ಲಾಂದರೆ ನಮಗೆ ಭಯಂಕರ ಹೆಡ್ಡೇಕ್ ಆಗಿಬಿಡುತ್ತೆ. ತುಂಬ ಜನ ನೀವು ನೋಡಿದಿರಿ ತಾಯಂದ್ರು ಹೆಂಗೆ ಅಂತಂದರೆ ತಿನ್ನೋದ್ರ ವಿಚಾರಕ್ಕೆ ತುಂಬ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ನಾವು ಕೂಡ ಸ್ವಲ್ಪ ದಿನ ಹಂಗೆ ಮಾಡಿದ್ವಿ. ಅಟ್ಲೀಸ್ಟ್ ಏನಾದ್ರು ತಿನ್ಬೇಕಲ್ಲಪ್ಪ ಇವರು ಏನು ತಿನ್ನಲ್ಲ ಅಂದರೆ ಹೆಂಗೆ ಅಂತಂದಾಗ ಅವ್ರಿಗೂ ಕೆಲವೊಂದಷ್ಟು ತಿನ್ನುವಂಥ ಐಟಮ್ಸ್ಗಳು ಇರುತ್ತೆ. ಅದನ್ನೇ ನಾವು ಮಾಡಿಕೊಟ್ಬಿಟ್ರೆ ಸುಮ್ಮನೆ ಆರಾಮ್ಸೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತೇಳಿ ನಾವು ಅವ್ರಿಗೇನು ಇಷ್ಟನೋ ಅದನ್ನೇ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಅದಕ್ಕೆ ಇವಾಗ ಪರವಾಗಿಲ್ಲ ಫ್ರೆಂಡ್ಸ್. ನಮ್ಮ ಇಟ್ಟದ್ದು ನನಗೆ ಆ್ಯಕ್ಚುಲಿ ಚಿಂತೆನೇ ಇಲ್ಲ. ಅವಳು ಏನಾದ್ರು ತಿನ್ಕೊಂತ ಆರಾಮಾಗಿ ಮತ್ತೆ ಒಳ್ಳೆಯದೇ ತಿಂತಾಳೆ. ಜಾಸ್ತಿ ತಿಂಡಿ ಅದು ಇದೆಲ್ಲ ಅವಾಯ್ಡ್ ಮಾಡಿದ್ದೀವಿ. ಬಟ್ ಇತ್ತೀಚೆಗೆ ಚಿಟ್ಟಿಗೆ ಏನು ಬೇಕು ಚಿಟ್ಟಿ ಏನು ಕೇಳೋದು ತಂದು ಕೊಡ್ತೀವಿ ಅಂತ ಬೇರೆ ಸ್ಲೋಗನ್ ಹೇಳಿಬಿಟ್ಟಿದ್ದೀವಿ. ಅವ್ನು ಇನ್ನು ಬಿಡ್ತಾನ ಲೀಸ್ಟ್ ಗಂಟ್ಲೆ ಕೊಡ್ತಾನೆ ಫ್ರೆಂಡ್ಸ್. ಅವ್ನು ಏನು ಕೊಟ್ಟರು ಕೂಡ ಮತ್ತೆ ನಾವು ತರಬೇಕು. ಅದಕ್ಕೆ ಮಾಡು ಇವಾಗ ಏನೇನು ಬೇಕೆಲ್ಲ ಮಾಡು, ಆಮೇಲೆ ಮಾಡ್ತೀನಿ ನಿನಗೆ ಅಂತ ಹೇಳ್ತಿರ್ತೀನಿ. ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಒಂದು ಅರ್ಧ ಗಂಟೆ ಅದು ಯಾಕೋ ಗೊತ್ತಿಲ್ಲ ಎಲ್ಲಿಳಿದು ನಿದ್ದೆ ಬಂದುಬಿಡ್ತು ನನಗೆ. ಅಷ್ಟರ ಮಟ್ಟಿಗೆ ಕಣ್ಣು ಹಿಡಿತಿದ್ದಲ್ಲ, ಯಾಕೆ ನನಗೆ ನಿದ್ದೆ ಬರಲ್ಲ ಆದರೂ ಬರ್ತಾ ಇದೆ ಇವತ್ತು ಅಂತೇಳಿ ಮಲ್ಕೊಂಡ್ಬಿಟ್ಟೆ. ಮತ್ತೆ ನಾನು ಮಲ್ಕೊಂಡಿದ್ರು ಮಲ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಎಬ್ಸಿದ್ರೆ ನಾನು ಎದ್ದು ಏನಾದರೂ ಮಾಡ್ಕೊತಿದ್ದೆ. ನಾನು ಮಲ್ಕೊಂಡು ಒಂದು ಅರ್ಧ ಗಂಟೆ ನಿದ್ದೆ ಮಾಡೋ ಗ್ಯಾಪಲ್ಲಿ ಮಕ್ಕಳೇನೋ ಮ್ಯಾಗಿ ಕೇಳಿದ್ರು ಅಂತೇಳಿ ಅತ್ತೆ ಹೋಗಿ ಮ್ಯಾಗಿ ತಂದು ಮ್ಯಾಗಿ ಮಾಡಿ ಕೂಡ ಕೊಟ್ಟು ತಿನ್ನಿಸಿದ್ದಾರೆ. ಮಿಂಚಿಗೆನೇ ತಿನ್ಸೋದಕ್ಕೆ ಹೋಗಿದ್ದಾರಂತೆ. ಸೊ ಅವಳು ತಿಂದಿಲ್ಲ ಅಂತೇಳಿ ಸುಮ್ಮನಾದ್ರು. ನಾನು ಎದ್ದ ತಕ್ಷಣ ಹೇಳ್ತಿದ್ದಾರೆ, ಒಂದು ಸ್ವಲ್ಪ ಮ್ಯಾಗಿ ತಿನ್ಸಕ್ಕೆ ಹೋದ್ನವ, ಏನೇನು ತಿನ್ನಲಿಲ್ಲ ಇವಳು, ಹೆಂಗೆ ಮಾಡ್ದಾಳೆ ಹಂಗೆ ಹಿಂಗೆ ಅಂತ. ಇನ್ನು ಚಿಕ್ಕಮ್ಮ ಮತ್ತು ನಮ್ಮಮ್ಮ, ನಮ್ಮ ಅಕ್ಕ, ಬುಜ್ಜಿ ಎಲ್ಲರೂ ಕೂಡ ಚಿಟ್ಟಿ ನೋಡೋಕ್ಕೆ ಅಂತ ಬಂದಿದ್ರು. ಸೊ ಅವಾಗಲೇ ನನಗೆ ಎಚ್ಚರ ಆಗಿದ್ದು, ಯಾಕೋ ಎಲ್ಲ ಬಂದುಬಿಟ್ರು ಅಂತೇಳಿ. ಇನ್ನು ಏನಂತಂದರೆ ಸ್ನಾನ ಮಾಡೋದಕ್ಕೆ ಇನ್ನೇನು ಹೊರಟಿದ್ದೆ ಫ್ರೆಂಡ್ಸ್, ಬಟ್ ಆಗಲಿಲ್ಲ. ಅವ್ರ ಜೊತೆಲಿ ಕುತ್ಕೊಂಡು ಫುಲ್ ಮಾತಾಡಿದ್ವಲ್ಲ. ಮತ್ತು ಜಯಂತ್ ಕೂಡ ಬಂದಾಯಿತು. ಆಲ್ರೆಡಿ 5 ಗಂಟೆಗೆ ಬಂದರು ಜಯಂತ್. ಅಲ್ಲಿ ಯಾರೋ ಏನು ನುಗ್ಗೆ ಸೊಪ್ಪು ತಂದರು ಅಂತ ನುಗ್ಗೆ ಸೊಪ್ಪು ತಂದಿದ್ದಾರೆ ಅಂತ ಹೇಳಿ ಫೋನ್ ಮಾಡಿ ಕೇಳಿದ್ರು ತರಬೇಕಾ ಅಂತ. ನಮ್ಮ ಮನೇಲಿ ನುಗ್ಗೆ ಸೊಪ್ಪು ಅಂದರೆ ಎಲ್ರಿಗೂ ಇಷ್ಟ. 2 ಕಟ್ ತರ್ತೀನಿ ಅಂದರು. ಬೇಡ ಅಮ್ಮ ಎಲ್ಲ ಇದ್ದಾರೆ, ಅಮ್ಮಂಗೂ ಕೂಡ ತುಂಬ ಇಷ್ಟ, 4 ಕಟ್ ತೊಗೊಂಬ ಅಂತಂದಿದ್ದಕ್ಕೆ 4 ಕಟ್ ತೊಗೊಂಬಂದು ಕೊಟ್ಟಿದ್ರು. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಅದನ್ನು ಸೋಸ್ತಾ ಇದ್ರು. ಸೋಸಿದಾಗಿದ ತಕ್ಷಣ ಅವರೆಲ್ಲ ಬಂದು ಹೊರಗಡೆ ಕೂತ್ಕೊಂಡ್ರು. ಚೆನ್ನಾಗಿದೆ ವೆದರ್, ಮತ್ತು ಅದರಲ್ಲೂ ಮಳೆ ಬರೋ ಥರ ಆಗಿತ್ತು. ಚೆನ್ನಾಗಿದೆ ಮಾತಾಡೋಕ್ಕೂ ಕೂತ್ಕೊಳ್ಳೋಕ್ಕೆ ಹೊರಗಡೆ ಅಂತ ಬಂದು ಕೂತ್ಕೊಂಡಿದ್ರು. ನಾನಿನ್ನು ಒಳಗಡೆ ಎಲ್ಲದೂ ಕೂಡ ಕಸ ಹೊಡೆದು ಒಂದ್ಸರಿ ಟೀ ಮಾಡಿಕೊಂಡು ಕೂತ್ಕೊಂಡು ಮಾತಾಡ್ಕೊಂತ ಕೂತಿದ್ದೀವಿ ಇವಳು ಸೋಗ್ಲಾಟ ನೋಡಿಕೊಂಡು. ಮಿಂಚು ಇತ್ತೀಚೆಗೆ ಆ್ಯಕ್ಟಿಂಗ್ ಮಾಡ್ತಾಳಂದರೆ ಒಂದು ರೇಂಜಿಗೆ ಆ್ಯಕ್ಟಿಂಗ್ ಮಾಡ್ತಾಳೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳ ಆ್ಯಕ್ಟಿಂಗ್ನ ನೋಡೋದಕ್ಕೆ ನಮ್ಮ ಅಕ್ಕ ಅವರೆಲ್ಲ ಕಾದಿದ್ದು ಮಾತಾಡ್ಸಿರ್ತಾರೆ. ಸಾಧ್ಯ ಆದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅವಳು ಏನೇನು ಮಾಡ್ತಾಳಲ್ಲ ಅದನ್ನೆಲ್ಲ ನಿಮಗೆ ನ್ಯಾಚುರಲ್ ಆಗಿ ಆ್ಯಡ್ ಮಾಡ್ತೀನಿ. ಇನ್ನು ಒಂದು ಕಡೆ ಎಲ್ಲ ಅಡುಗೆಗೆಲ್ಲ ಜೋಡಿಸಿಟ್ಟು ಬಂದು ಹೊರಗಡೆ ನಿಂತ್ಕೊಂಡು ನಾನು ಕೂಡ ಮಾತಾಡ್ಕೊಂತ ನಿಂತಿದ್ದೀನಿ. ಅತ್ತೆ ಕೂಡ ಸೈಡಿಗೆ ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸೇರಿ ಒಂದು ಸ್ವಲ್ಪ ಹೊತ್ತು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮಗೂ ಕೂಡ ಒಂದು 5 ದಿನ ಆಯಿತು ಹೊರಗಡೆ ಅಸಲು ಹೋಗಿಲ್ಲ. ನಿನ್ನೆ ಇನ್ನೂ ಎಡೆ ಕೊಟ್ಟು ಬಂದಿರೋದು 5 ದಿನದ್ದು. ಇನ್ನು 5 ದಿನ ಒಳಗಡೆ ಇದ್ದೀವಲ್ಲ, ಒಂಥರ ಮೈಂಡ್ ಹೆಂಗಾಗಿತ್ತು ಅಂದರೆ ನಾವು ಕೂಡ ಯಾರ ಜೊತೆನೂ ಮಾತಾಡಿಲ್ಲ. ಯಾಕಂದರೆ ಹೊರಗಡೆ ಹೋಗಬಾರ್ದು ಅಂತ ಹೇಳಿದ್ರಲ್ಲ, ಯಾರ ಮನೆಗೂ ಹೋಗಿಲ್ಲ. ಅಟ್ಲೀಸ್ಟ್ ನಾವು ಅಮ್ಮನ ಮನೆಗಾದ್ರೂ ಹೋಗಿ ಕೂತ್ಕೊಂಡು ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಭ್ಯಾಸ ನಮಗೆ. ಒಂದು 5 ದಿನ ನಮ್ಮ ಮನೇಲೇ ಇರಬೇಕು ಅಂದ ತಕ್ಷಣ ಎಲ್ಲೋ ಹೋಗ್ಬಿಟ್ಟಿದ್ದೀವಿ ಅನ್ನೋ ಫೀಲಿಂಗ್. ಅದಕ್ಕೆ ಇವತ್ತಂತರೂ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಒಂದು ಸ್ವಲ್ಪ ಫ್ರೀ ಆಯಿತು ಮೈಂಡ್. ಇನ್ನು ನಮ್ಮ ಚಿಟ್ಟಿಗೆ ನಮ್ಮ ಅಮ್ಮ ಬೇಕೇ ಬೇಕು. ನಮ್ಮ ಅಮ್ಮನ ಜೊತೆನೇ ಜಾಸ್ತಿ ಇರೋದು, ನಮ್ಮ ತಮ್ಮ ಇಲ್ಲದೆ ಇರೋವಂಥ ಇದು ಆದಾಗಿಂದ. ಅಂಥದ್ರಲ್ಲಿ ಅವನು ಕೂಡ 5 ದಿನ ಅಜ್ಜಿನ ನೋಡಿಲ್ಲಲ್ಲ, ಅವನಂತರ ಫುಲ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಯಾವಾಗಪ್ಪ ಹೊರಗಡೆ ಹೋಗ್ತೀನಿ ನಾನು, ಯಾವಾಗ ಕೆಳಗೆ ಹೋಗ್ತೀನಿ, ಯಾವಾಗ ನಮ್ಮ ಅಜ್ಜಿ ಮನೆಗೆ ಓಡಾಡ್ತೀನಿ, ಅಂಗಡಿಗೆ ಓಡಾಡ್ತೀನಿ ಅಂತ ಅವನು. ಸೊ ಅಷ್ಟು ತಲೆ ಹುಳ ಹಿಡ್ದಂಗೆ ಆಗಿಬಿಟ್ಟಿದೆ ಅವನಿಗೂ. ಇನ್ನು ನೋಡಿ ಇವತ್ತು ಫುಲ್ಲು ಏನೋ ಹೊರಗಡೆ ಬಂದು ಕುತ್ಕೊಳ್ಳೋದೆಲ್ಲ ಮಾಡ್ತಿದ್ದ, ಬರೆ ಮೈಲೇ ಬರ್ತಿದ್ದ. ಅದಕ್ಕೆ ನಮ್ಮಮ್ಮ ಬನ್ನೀನಾದರೂ ಹಾಕೊಳ್ಳೋ ಅಟ್ಲೀಸ್ಟ್ ಅಂತ ಹೇಳಿದ್ದಕ್ಕೆ ಬನ್ನೀನ್ ಹಾಕ್ಕೊಂಡಿದ್ದಾನೆ. ಈ ಊರಿ ಬಿಸಿಲಲ್ಲಿ ಅವನಿಗೆ ಪಾಪ ಬಟ್ಟೆ ಹಾಕಿ ಬೇರೆ ನಾವು ಫುಲ್ ಕವರ್ ಮಾಡ್ತಿದ್ವಿ. ಪರವಾಗಿಲ್ಲ ಫ್ರೆಂಡ್ಸ್, ಒಂದು 5 ದಿನಕ್ಕೆ ಬತ್ತಿತ್ತು. ಬಟ್ ಏನು ಹೋಗಿರಲಿಲ್ಲ, ಕಡಿಮೆ ಅಂತೂ ಆಗಿರಲಿಲ್ಲ. ಒಂದು ಕಡೆ ಆಲ್ರೆಡಿ ನಾನು ಸೊಪ್ಪು ಮತ್ತು ಬೇಳೆ ಎಲ್ಲದೂ ಕೂಡ ಕುದಿಸಿ ಅದನ್ನು ಸೋಸಿಟ್ಕೊಂಡಿದ್ದೆ. ಇನ್ನೊಂದು ಕಡೆ ಇವಾಗ ಲೈಟಾಗಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ನೋಡ್ತಿದ್ರಲ್ಲ ಒಗ್ಗರಣೆ ಎಷ್ಟು ಸಿಂಪಲಾಗಿ ಕೊಡ್ತಿದ್ದೀನಿ ಅಂತ. ಸೊ ಅದಾಗಿದ ತಕ್ಷಣ ಸೊಪ್ಪನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ರೆ ಸೊಪ್ಪಿನ ಪಲ್ಯ ರೆಡಿ. ಇದ್ರ ಜೊತೆಲಿ ಇನ್ನೂ ಒಂದು ರೆಸಿಪಿ ಮಾಡಿದ್ದೆ ನಾನು. ಕ್ಯಾರೆಟ್ ಮತ್ತು ಮೂಲಂಗಿನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತುರಿದು ಅದಕ್ಕೆ ಒಗ್ಗರಣೆ ಆ್ಯಡ್ ಮಾಡಬೇಕು. ಬಟ್ ಇವತ್ತು ಮಾಡಿಲ್ಲ, ಮೊಸರು ಅಷ್ಟೇ ಆ್ಯಡ್ ಮಾಡಿದ್ದು. ಒಂದೇ ಒಂದು ಸರಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಾಧ್ಯ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಅದು ಫುಲ್ ರೆಸಿಪಿ ಶೇರ್ ಮಾಡ್ತೀನಿ. ನನಗಂತರೂ 2 ಹೊಟ್ಟೆ ಫ್ರೆಂಡ್ಸ್. ಇವತ್ತು ನಾನು ಟ್ರೈ ಮಾಡಿದ್ನಲ್ಲ, ನಮ್ಮ ಅತ್ತೆ ಕೂಡ ತುಂಬ ಇಷ್ಟಪಟ್ಟರು. ಇದು ಚೆನ್ನಾಗಿದೆ ಅಂತೇಳಿ. ಅದೇ ಇದಿಷ್ಟೇ ಅಲ್ಲ, ಒಗ್ಗರಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಬೇಡ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇವತ್ತು ನೆಕ್ಸ್ಟ್ ಟೈಮ್ ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿದೆ. ಇನ್ನು ಈ ಕಡೆ ಸೊಪ್ಪಿಂದು ಏನು ತಾಳ್ಸಿರೋದು ಅಂತ ಅಂತೀವಿ ನಾವು ನಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ. ಉಪ್ಸಾರು ಜೊತೆ ನಾವು ಈ ಥರ ಎಲ್ಲ ಮಾಡ್ಕೊತಿರ್ತೀವಲ್ಲ, ಬಸ್ಸಾರು ಉಪ್ಸಾರು ಜೊತೆ. ಸೊ ಹಾಗೆ ಕನ್ನಡದಲ್ಲಿ ಏನಂತಾರೆ ದಯವಿಟ್ಟು ಮೆನ್ಷನ್ ಮಾಡಿ. ಬಿಕಾಸ್ ಈ ಥರ ವರ್ಡ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಬೇಗ ಬಾಯಿಗೆ ಬರಲ್ಲ. ಅದರಲ್ಲೂ ಕನ್ನಡ ತೆಲುಗು ಎಲ್ಲ ಮಿಕ್ಸು.
ಸೊ ಹಾಗಾಗಿ ಅಷ್ಟೇ ಕೇಳ್ತಾ ಇದ್ದೀನಿ, ಮತ್ತೆ ಏನು ಅನ್ಕೋಬೇಡಿ. ಇದು ನುಗ್ಗೆಕಾಯಿ ಸೊಪ್ಪು ಕುದಿಸಿರುವಂಥ ನೀರನ್ನು ತೆಗೆದಿಟ್ಟಿದ್ದೆ. ಇದನ್ನು ಇವಾಗ ಹೆಂಗೂ ಉಪ್ಪು ಹಾಕಿ ನಾವು ಕುದಿಸಿರ್ತೀವಲ್ಲ, ಸಕ್ಕ ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ಆ ನೀರನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಕಷಾಯ ರೀತಿಯಾಗಿ ಎಲ್ಲ ಟೀ ಲೋಟಕ್ಕೆ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಈ ಥರದ್ದೆಲ್ಲ ಜಾಸ್ತಿ ಇಷ್ಟ, ಅಮ್ಮಂಗೆ ಅದರಲ್ಲೂ ತುಂಬ ಇಷ್ಟ. ಇದು ತುಂಬ ಹೆಲ್ತಿ ಕೂಡ ಹೌದು. ಅತ್ತೆಗೆ ಹೇಳಿದೆ, ಅತ್ತೆ ಭಾರತೆ ಇದನ್ನು ಕುಡೀರಿ ಅಂತೇಳಿ, ನನಗೆ ಬೇಡಪ್ಪ ಅಂತ ಇದ್ರು ನಮ್ಮತ್ತೆ. ಸೊ ಹಾಗಾಗಿ ನಮ್ಮ ಅತ್ತೆಗೆ ಬಿಟ್ಟು ನಾವಿನ್ನೆಲ್ಲರೂ ಕುಡಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ. ಹಾಗೆ ಎಷ್ಟು ಹೆಲ್ತಿ ಗೊತ್ತಾ, ಅದು ತುಂಬ ಹೆಲ್ತಿ ಅಂತ ಹೇಳ್ತಾರೆ, ಕ್ಯಾಲ್ಸಿಯಂ ರಿಚ್ ಆಗಿರುತ್ತೆ ಅಂತ. ಇನ್ನು ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಆಗ್ಲೇ ಹೊರಡ್ತೀನಿ ಅಂತಂದರು. ನೀವು ಹೋಗ್ತೀರಾ, ನಾನು ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ, ಅದು ಹೆಂಗೆ ಹೋಗ್ತೀರಾ ಅಂತ ಹೇಳಿ ಕೂರಿಸ್ಕೊಂಡಿದ್ದೆ. ಊಟ ಮಾಡೇ ಹೋಗಬೇಕು ಅಂತ ಹೇಳಿ. ಇನ್ನು ಪಲ್ಯ, ಒಂದು ಸೊಪ್ಪಿನ ಪಲ್ಯ ಮಾಡ್ಕೊಂಡ್ವಿ, ಇನ್ನೊಂದು ಇದಕ್ಕೆ ಆ್ಯಕ್ಚುಲಿ ಮೊಸರು ಗೊಜ್ಜು ಅಂತಾರೆ, ಒಗ್ಗರಣೆ ಒಂದು ಕೊಟ್ಟಿಲ್ಲ, ಜಸ್ಟ್ ಮೊಸರು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದೆರಡನ್ನೂ ರೊಟ್ಟಿ ಜೊತೆ ನಾವು ಮಿಕ್ಸ್ ಮಾಡ್ಕೊಂಡು ತಿಂತಾ ಇರೋದು. ರೊಟ್ಟಿನ ತರಿಸ್ಕೊಂಡಿದ್ವಿ. ಇನ್ನು ಅನ್ನ ಸಾರು ಮನೇಲಿ ಎಲ್ಲ ಇತ್ತಲ್ಲ, ಚಿಟ್ಟಿನೂ ಕೂಡ ಜೊತೆಲಿ ಕೂರಿಸ್ಕೊಂಡು ನಮ್ಮಮ್ಮ, ನಾನು ಊಟ ಮಾಡಿಸ್ತೀನಿ ಬಾರಪ್ಪಾಜಿ, ಆದರೆ ಊಟ ಮಾಡಿ ನೀನು ಅಂತ ಹೇಳಿ ಕೂರಿಸ್ಕೊಂಡು ಊಟ ಮಾಡಿಸಿದ್ದಾರೆ. ನಮ್ಮಮ್ಮ ಅಂತೂ ಫುಲ್ ಮಿಸ್ ಮಾಡ್ಕೊತಿದ್ದಾರೆ ಊಟ ಮಾಡಿಸೋದು. ಅದು 2 ತಾಸೇ ಆಗಲಿ ಫ್ರೆಂಡ್ಸ್, ನಮ್ಮಮ್ಮನೇ ಊಟ ಮಾಡಿಸ್ತಾರೆ ಮಕ್ಕಳಿಗೆ, ಮೂವರೆಗೂ ಅಷ್ಟೇ. ಅವ್ರ ಮನೇಲಿ ಬಿಟ್ಟೋಗಿರ್ತೀನಲ್ಲ ಹೊರಗಡೆ ಶೂಟ್ಸ್ಗೆಲ್ಲ, ನಮ್ಮ ಮನೇಲಿದ್ದರೆ ಕೊಟ್ಟರೆ ತಿಂತಾರೆ, ಆದರೆ ಅಮ್ಮನ ಹತ್ರ ಹೋದಾಗ ಮಾತ್ರ ನಮ್ಮಮ್ಮನೇ ಊಟ ಮಾಡಿಸ್ಬೇಕು. ನಮ್ಮಂಗೆ ನಾವು ಹೇಳ್ತಾ ಇರ್ತೀವಿ, ಅಮ್ಮ ಕಲಿಸ್ಬೇಡಮ್ಮ ಹಂಗೆ ಪ್ಲೀಸ್ ಅಮ್ಮ, ದೊಡ್ಡವರಾಗ್ತಿದ್ದಾರೆ, ಅದನ್ನೇ ಕಲಿತಾರೆ. ನಮಗೆ ನೋಡಿದ್ರೆ ಈ ಲೆವೆಲಿಗೆ ಬ್ಯುಸಿ ಇರ್ತೀವಿ, ನಮಗೂ ಕೂಡ ಆಗಲ್ಲ ತಿನ್ಸ್ಕೊಂಡು ಕೂತ್ಕೊಳ್ಳೋದಕ್ಕೆ, ಊಟ ಕಡಿಮೆ ಮಾಡ್ತಾರೆ ಅಂತ ಹೇಳ್ತಿರ್ತೀವಿ. ಆದರೆ ನಮ್ಮಮ್ಮ ಏನು ಹೇಳ್ತಾರೆ ಅಂದರೆ, ಅವ್ರಿಗೆ ಸಮಾಧಾನ ಆಗೋದಿಲ್ಲ ಗೊತ್ತಿಲ್ಲ, ನನಗೆ ಸಮಾಧಾನ ಆಗಲ್ಲಮ್ಮ, ನಾನು ತಿನ್ನಿಸ್ದೇ ಇದ್ದರೆ ಸಮಾಧಾನ ಆಗಲ್ಲ ಅಂತೇಳಿ ತಿನ್ನಿಸ್ತಿರ್ತಾರೆ. ಇನ್ನು ಊಟ ಮಾಡುವಾಗ ನಮ್ಮ ಅಪ್ಪ ವೀಡಿಯೋ ಕಾಲ್ ಮಾಡಿದ್ರು. ಎಕ್ಸಾಕ್ಟಾಗಿ ಒಂದು 9 o'clock ಆಗಿತ್ತು. ಅಷ್ಟೊತ್ತಿಗೆ ಅವರೆಲ್ಲ ಕೆಲಸ ಮುಗಿಸ್ಬಂದು ಪಾಪ ಊಟ ಮಾಡಿ ಮಲ್ಕೊಳ್ಳೋಂಥ ಟೈಮ್ ಒಂದ್ಸರಿ ವೀಡಿಯೋ ಕಾಲ್ ಮಾಡಿದ್ರು ನಮ್ಮಪ್ಪ. ಅಪ್ಪ ನೋಡಿ, ಇಲ್ಲಿ ಎಲ್ಲರೂ ಕೂತು ಊಟ ಮಾಡ್ತಿದ್ದೀವಿ, ಹೆಂಗಿದೀವಿ ನೋಡು ಅಂತ ಹೇಳಿ ತೋರಿಸ್ತಾ ಇದ್ದೆ. ಮಿಂಚುನ್ ತೋರಿಸು, ಮಿಟ್ಟನ್ ತೋರಿಸು, ಚಿಟ್ಟಿನ ತೋರಿಸು ಹೆಂಗಿದ್ದಾನೆ ಅಂತೆಲ್ಲ ಕೇಳ್ತಾ ಇದ್ರು. ಹಾಗಾಗಿ ಚಿಟ್ಟಿನ ತೋರಿಸ್ತಾ ಇದ್ದೆ. ಆರಾಮಿರಪ್ಪಜ್ಜಿ, ಬಂದಾಗ ಜ್ಯೂಸ್ ತರ್ತೀನಿ, ಸೊ ಇನ್ನು ಆರಾಮಿರು ಹಂಗೆ ಹಿಂಗೆ ಅಂತ ಹೇಳಿ ಸಮಾಧಾನ ಮಾಡಿ ಫೋನ್ ಇಟ್ಟರು. ನಮ್ಮಮ್ಮ ನೋಡ್ತಿದ್ದೀರಲ್ಲ, ಒಂದು ಕೈಯಲ್ಲಿ ಊಟ ಮಾಡಿಸ್ತಾರೆ, ಊಟ ಮಾಡ್ತಾರೆ, ಇನ್ನೊಂದು ಕೈಯಲ್ಲಿ ಚಿಟ್ಟಿಗೆ ಎಲ್ಲಾದರೂ ಕಡ್ತಾ ಆಗಿದೆ ಅಂತಂದರೆ ಅದನ್ನು ಒರೆಸೋದು, ಅದನ್ನು ತಿಕ್ಕೋದು ಬಟ್ಟೆಯಿಂದ ಮಾಡ್ತಾ ಇರ್ತಾರೆ. ಅವ್ರಿಗಂತೂ ಅಸಲು ಸಮಾಧಾನ ಇಲ್ಲ ಫ್ರೆಂಡ್ಸ್. ಅಮ್ಮ ಆಗಿರೋವಾಗ ಒಂದು ರೀತಿಲಿ ಬರೋವಾಗ ಏನು ಪೇನ್ ಆಗುತ್ತೆ, ಏನದು ಇರಿಟೇಷನ್ ಆಗುತ್ತೆ ಗೊತ್ತಿಲ್ಲ, ಹೋಗೋವಾಗ ಮಾತ್ರ ಭಯಂಕರ ಇರಿಟೇಷನ್ ಅಲ್ವಾ. ಆದರೂ ಕೂಡ ಹೆಂಗೆಂಗೋ ಫೇಸ್ ಮಾಡಿ ನನ್ನ ಮಗ ತುಂಬ ಚೆನ್ನಾಗಿ ರಿಕವರ್ ಮಾಡ್ಕೊಂಡ, ಅದೊಂದು ಖುಷಿ. ಮತ್ತು ದೇವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದೀನಿ. ನಮ್ಮಮ್ಮ ಅಂತೂ ಎಷ್ಟು ಹರಕೆ ಹೊತ್ಕೊಂಡ್ರೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ, ನಿಜವಾಗ್ಲೂ ಅದಂತೂ ಕಂಪಲ್ಸರಿ ಆಗಿರುತ್ತೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಲ್ಲ, ಊಟ ಮುಗಿಸ್ಕೊಂಡು ನಮ್ಮತ್ತೆ ಒಂದು ಸ್ವಲ್ಪ ತೊಳಿತಾ ಇದ್ರು. ಅತ್ತೇ ನಾನು ತೊಳಿತೀನಿ ಬನ್ನಿ ಅಂತ ಹೇಳಿ ನಮ್ಮತ್ತೆ ಕಳಿಸಿ ಇದಿಷ್ಟು ತೊಳೆದು ಇನ್ನು ಅಡುಗೆ ಸಾಮಾನೆಲ್ಲ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಓನ್ಲಿ ಮನೆ ಕೆಲಸ ಮಾಡ್ಕೊತಾ ಬೇರೆ ಕೆಲಸ ಎಲ್ಲ ಸ್ಟಾಪ್ ಮಾಡಿದ್ದಕ್ಕೆ ಮನೇಲಿ ಎಲ್ಲ ಕೆಲಸಗಳು ಆಗ್ತಾ ಇದೆ. ಇನ್ನು ಬೇರೆ ಕೆಲಸ ಎಲ್ಲ ನಾನು ಎದುರು ಅಳ್ಕೊಂಡಿದ್ರೆ ಈ ಕೆಲಸಗಳು ಸ್ವಲ್ಪ ಮಿಡಲ್ಲಾಗಿರುತ್ತೆ, ಅಂದರೆ ಆ್ಯಾವ್ರೇಜಾಗಿ ಮಾಡ್ಕೊತಿರ್ತೀನಿ. ಅದೇನೋ ಒಂದು ಸ್ವಲ್ಪ ಚೆನ್ನಾಗಿದೆ, ಮನೇಲಿ ಒಬ್ರು ಎಕ್ಸ್ಟ್ರಾ ಇದ್ದರೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ ಇವಾಗ ಅನಿಸ್ತಿದೆ. ಬಟ್ ಅವ್ರು ಹೋದಾಗ ಯಾವ ಥರ ಫೀಲ್ ಆಗುತ್ತೋ ಏನೋ ಅದನ್ನ ನೆನ್ಸ್ಕೊಂಡ್ರು ಕೂಡ ಭಯ ಆಗುತ್ತೆ. ಎಲ್ಲದು ಆಮೇಲೆ ನಾವೇ ಮಾಡ್ಕೋಬೇಕಲ್ಲ, ಒಂದು ಸ್ವಲ್ಪ ಭಾರ ಜಾಸ್ತಿ ಅನಿಸುತ್ತೆ ಅಂತ ಹೇಳಿ ಇನ್ನು ಆ ಕೆಲಸ ಎಲ್ಲ ಮುಗಿದ್ಮೇಲೆ ಹಿಟ್ಟೆಲ್ಲ ರುಬ್ಕೊಂಡು ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇಕ್ತಾ ಇದ್ದೀನಿ. ಐ ಥಿಂಕ್ ನಾನು ಯಾವಾಗಲೂ ರವೆ ಇಡ್ಲಿ ಮಾಡಿ ಅಭ್ಯಾಸ, ಇವತ್ತು ಅಕ್ಕಿ ನೆನೆಸಿರೋಂಥ ಅಕ್ಕಿಯಿಂದ ಮಾಡಿರೋದು. ಸೊ ರುಬ್ಕೊಳ್ಳೋವಾಗಲೇ ಒಂದು ಸ್ವಲ್ಪ ರವೆ ಥರ ರುಬ್ಕೊಂಡಿದ್ದೀನಿ. ಮತ್ತು ಇಡ್ಲಿ ತಿನ್ನೋದಕ್ಕೆ ಪೂರ್ತಿ ಹಿಟ್ಟಿಟ್ಟು ಅನ್ನಿಸ್ಬಾರ್ದು ಅಂತೇಳಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇಡ್ಲಿ ಮಾತ್ರ ಅಕ್ಕಿಲಿದೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ನಾನು ಅಂತಂದ್ರೂ ತುಂಬ ಚೆನ್ನಾಗಿ ಬಂದಿತ್ತು. ಅನ್ನ ಸ್ವಲ್ಪ ಜಾಸ್ತಿ ಇತ್ತು ಅನ್ನೋ ಕಾರಣಕ್ಕೆ ನಾನು ಅಕ್ಕಿಲಿ ಟ್ರೈ ಮಾಡಿದೆ. ಇನ್ಮೇಲೆ ಮತ್ತೆ ನಾನು ರವೆ ಖಾಲಿ ಆದಮೇಲೆ ರವೆ ತರಿಸಲ್ಲ, ಸುಮ್ಮನೆ ಎಕ್ಸ್ಟ್ರಾ ಅಕ್ಕಿಲೇ ಚೆನ್ನಾಗಿ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರೋಟೀನ್ ಆಗಿರುತ್ತೆ, ಡೇ ಇನ್ ಮೈ ಲೈಫ್. ನಮ್ಮದು ಒಂದು ಪ್ಲೇನ್ ಲೈಫಲ್ಲಿ ಇದೊಂದು ರೋಟೀನ್ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಾಳೆ ಒಂದು ಒಳ್ಳೆ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಶೇರಿಂಗ್. ಥ್ಯಾಂಕ್ ಯು, ಬಾಯ್.